ಏನಪ್ಪ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ, ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋ ನೋಡ್ಬಿಟ್ಟು ಆ ಶಾಕಿಂದ ಈಚೆ ಬರಕ್ಕೆ ಒಂದ್ 3 ದಿನ 4 ಜನಕ್ಕೆ ಫೋನ್ ಮಾಡಿದೀನಿ. ಅದು ಏನಪ್ಪ ಒಂದು ವಿಡಿಯೋ ಅಂತ ನೀವು ನೋಡ್ತೀರಾ? ಹಂಗೆ ಒಂದ್ಸಲ ಪ್ಲೇ ಮಾಡ್ತೀನಿ ನೋಡಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅಶ್ವಿನಿ ಗೌಡ. ಬಿಗ್ ಬಾಸ್ ಸೀಸನ್ 12 ಇಷ್ಟು ದಿನ ನಾನು ಕೂತಿದ್ದು ಹಾಟ್ ಸೀಟ್ ಮೇಲೆ. ಈ ವಾರದಿಂದ ನನ್ನ ಪ್ರಯಾಣ ಫಿನಾಲೆ ವೀಕ್ ಅಲ್ಲಿ ಶುರುವಾಗ್ತಾ ಇದೆ. ಇನ್ನೇನು ಬಿಗ್ ಬಾಸ್ ಟ್ರಾಫಿ ಕೆಲವೇ ಹೆಜ್ಜೆಗಳ ಅಂತರದಲ್ಲಿದೆ. ಬಿಗ್ ಬಾಸ್ ಟ್ರಾಫಿ ಬರೀ ಟ್ರಾಫಿ ಅಲ್ಲ, ಬಿಗ್ ಬಾಸ್ ಕಿರೀಟ. ಈ ಕಿರೀಟ ಅಶ್ವಿನಿದಾಗಬೇಕು ಅಂತಂದ್ರೆ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲಿದೆ. ನಿಮ್ಮೆಲ್ಲರ ಬೆಂಬಲ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿದ್ರೆ ಬಿಗ್ ಬಾಸ್ ಕಿರೀಟ ನಂದಾಗುತ್ತೆ. ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಕೂಡ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದ್ದೀರಾ, ಪ್ರೀತಿ ಕೊಟ್ಟಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ, ಬೆಂತಟ್ಟಿದ್ದೀರಾ, ಪ್ರೋತ್ಸಾಹ ಕೊಟ್ಟಿದ್ದೀರಾ. ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ, ಹಾಗೆ ನನಗೆ ವೋಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ವೋಟ್ ನನಗೆ ತುಂಬಾನೇ ಮುಖ್ಯ ಆಗುತ್ತೆ. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅಂಡ್ ಕೀಪ್ ಬ್ಲೆಸ್ಸಿಂಗ್. ಥ್ಯಾಂಕ್ ಯು ಸೋ ಮಚ್. ನೋಡೋದಲ್ಲ ವಿಡಿಯೋ, ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಗೌಡ ಇಷ್ಟು ದಿನ ಇರ್ತಾರೆ ಅಂತ ಅವ್ರಿಗೆ ಮುಂಚಿತವಾಗಿ ಗೊತ್ತಿತ್ತಾ? ಅದರಲ್ಲೂ ನೀವು ಗಮನಿಸಬಹುದು, ಒಂದು ವಾರ ಈ ಸೀಟ್ ಅಲ್ಲ ಆ ಸೀಟು ಅಂತ ಹೇಳ್ತಾರೆ. ಆ ಮಾತನ್ನ ನೀವು ಕೇಳ್ತಿರಲ್ಲ. ಹಾಟ್ ಸೀಟ್ ಮೇಲೆ ಈ ವಾರದಿಂದ ನನ್ನ ಪ್ರಯಾಣ ಫಿನಾಲೆ ವೀಕ್ ಅಲ್ಲಿ ಶುರುವಾಗ್ತಾ ಇದೆ. ಇನ್ನೇನು ಅದು ಅವ್ರಿಗೆ 3 ತಿಂಗಳು ಮುಂಚೆ ಯಾರು ಹೇಳಿದ್ರಾ? ಇಲ್ಲ ಇದು ಫಿಕ್ಸೆಡ್, ಇದು ಯಾವ ತರ ಬಿಗ್ ಬಾಸ್ ಅಂತ ಗೊತ್ತಾಯ್ತಲ್ಲ. ನನ್ಗೆ ತಲೆ ಕೆಟ್ಟೋಂಗಾಗಿದೆ ಅಂದ್ರೆ ಇನ್ನ ನೋಡೋದು ಯಾವ ತರ ಇರ್ಬೋದು. ಇದರಲ್ಲಿ ಯಾರು ಗೆಲ್ತಾರೆ? ನಮ್ಮ ಮಂಡ್ಯದ ಹುಡುಗ ಗಿಲ್ಲಿ ಗೆಲ್ತಾರ, ಇಲ್ಲ ಅಂದ್ರೆ ಅಶ್ವಿನಿ ಗೌಡ ಗೆಲ್ತಾರ? ಆದ್ರೆ ನನಗೆ ಒಂದೇ ಒಂದು ಡೌಟ್ ಏನಂದ್ರೆ, ಈ ತರ ವಿಡಿಯೋ ಮಾಡೋದ್ರಿಂದ ಬಿಗ್ ಬಾಸ್ ಮನೆ ಒಳಗೆ ಸಪರೇಟ್ ಆಗಿ ಇವ್ರಿಗೆ ಮನೆ ಐತಾ ವಿಡಿಯೋ ಮಾಡಕ್ಕೆ? ಇಲ್ಲ ಇವರು ಇರ್ತಾರೆ ಅಂತ ಗೊತ್ತಾಗಿ ಮುಂಚಿತವಾಗಿ ವಿಡಿಯೋ ಮಡಗಿರ್ತಾರ? ಇಲ್ಲ ಯಾವ ತರ ಅಂತ ನನಗೂ ಫುಲ್ಲು ತಲೆ ಓಡ್ತಿಲ್ಲ ಥಿಂಕಿಂಗ್ ಮಾಡಕ್ಕೆ. ಆದ್ರೆ ಈ ಕಲರ್ಸ್ ಕನ್ನಡಕ್ಕೆ TRP ಬರ್ತಾ ಇರೋದೆ ಗಿಲ್ಲಿಯಿಂದ ಬಿಗ್ ಬಾಸ್ಗೆ. ಅಂತದ್ರಲ್ಲಿ ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ಈ ಬಿಗ್ ಬಾಸ್ ಫುಲ್ ಫಿಕ್ಸ್ ಅಂತ ನಾನು ಫಿಕ್ಸ್ ಆಗ್ತಾ ಇದೀನಿ. ಈ ಸೀಸನ್ ನೋಡ್ಬಿಟ್ಟು ಮುಂದಕ್ಕೆ ಇನ್ನೊಂದು ವಿಡಿಯೋ ಹಾಕ್ತೀನಿ, ನೀವು ನೋಡ್ತಾ ಇರಿ.